ಮಂಜು ಕಿಚನ್ 06 ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿನ ತೋರಿಸ್ತಾ ಇದ್ದೀನಪ್ಪ ಅಂತ ಅಂದ್ರೆ, ನಾನು ಹೋಳಿಗೆ, ಬೆಂಗಳೂರು ಸೈಡ್ ಅಲ್ಲಿ ಇದನ್ನ ಒಬ್ಬಟ್ಟು ಅಂತ ಕೂಡ ಅಂತಾರೆ. ಸೊ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು_155 ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವಾಗ ನಾವು ತಡ ಮಾಡಿದೆ ಒಬ್ಬಟ್ಟು ಅಂದ್ರೆ ಹೋಳಿಗೆ ಹೇಗ್ ಮಾಡೋದು ಅಂತ ನೋಡೋಣ. ಸೊ ನೋಡಿ, ನಾನು ಹೋಳಿಗೆ ಮಾಡೋದಕ್ಕೆ ಏನೇನ್ ಐಟಮ್ಸ್ ನ ತಗೊಂಡಿದ್ದೀನಪ್ಪ ಅಂತಂದ್ರೆ, ನೋಡಿ ಫಸ್ಟ್ ಹೋಳಿಗೆಗೆ ನಮ್ಗೆ ಮೇನ್ ಐಟಮ್ ಏನ್ ಬೇಕಾಗುತ್ತಪ್ಪ ಅಂತಂದ್ರೆ ಕಡಲೆಬೇಳೆ. ನೋಡಿ ನಾನು ಅರ್ಧ ಕೆಜಿ ಅಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ, ಮತ್ತೆ ಅರ್ಧ ಕೆಜಿ ಅಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ, ಮತ್ತೆ ಅರ್ಧ ಕೆಜಿ ಅಷ್ಟು ನಾನು ಮೈದಾ ಹಿಟ್ಟನ್ನ ಕೂಡ ತಗೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು 9 ಏಲಕ್ಕಿ, ಮತ್ತೆ ಒಂದ್ ಸ್ವಲ್ಪ ಸೋಪು, ಮತ್ತೆ ಒಣ ಶುಂಠಿನ ನಾನು ತಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಅರಿಶಿನ ಪುಡಿನ ತಗೊಂಡಿದ್ದೀನಿ, ಮತ್ತೆ ಒಂದು ಚಿಟಿಕೆ ಅಷ್ಟು ನಾನು ಉಪ್ಪನ್ನ ತಗೊಂಡಿದ್ದೀನಿ, ಮತ್ತೆ ಎಣ್ಣೆನ ನಾನು ತಗೊಂಡಿದ್ದೀನಿ. ನೋಡಿ ಎಷ್ಟು ಎಣ್ಣೆ ಬೇಕಾಗುತ್ತೋ ನಾನು ಅಷ್ಟು ಎಣ್ಣೆನ ಯೂಸ್ ಮಾಡ್ಕೊಂತೀನಿ. ಸೊ ನೋಡಿ, ಹೋಳಿಗೆ ಮಾಡೋದಕ್ಕೆ ನಮ್ಗೆ ಈ ಎಲ್ಲ ಐಟಮ್ಸ್ ಬೇಕಾಗುತ್ತೆ. ಸೊ ನೋಡಿ, ಇವತ್ತು ಅಮಾವಾಸ್ಯೆ ಪೂಜೆ ಅಲ್ಲ, ಅದ್ರಗೋಸ್ಕರ ನಮ್ಮಮ್ಮ ಒಲಿ ಪೂಜೆನ ಕೂಡ ಮಾಡ್ಕೊಂಡಿದ್ದಾರೆ. ಈ ಸೈಡ್ ನಾನು ಕುಕ್ಕರ್ ನಲ್ಲಿ 2 ಲೋಟದಷ್ಟು ನೀರನ್ನ ಆಲ್ರೆಡಿ ಕಾಯಿಸ್ಕೊಳಕ್ ಇಟ್ಕೊಂಡಿದ್ದೆ. ಇವಾಗ ಆಲ್ರೆಡಿ ನೀರ್ ಕೂಡ ಕಾಯ್ದಿದೆ. ನೋಡಿ, ಇವಾಗ ನಮ್ಮಮ್ಮ ಬೇಳೆನ ಹಾಕೊಳ್ತಿದ್ದಾರೆ ಕುಕ್ಕರ್ ನಲ್ಲಿ. ಇವತ್ತು ನಾನು ಹೋಳಿಗೆ ಮಾಡೋದಕ್ಕೆ ನಮ್ಮಮ್ಮನ ಹೆಲ್ಪ್ ತಗೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕೆಜಿ ಬೇಳೆಗೆ ನಾವು ಈ ಸ್ಪೂನ್ ಇಂದ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀವಿ. ಎಣ್ಣೆ ಏನಕ್ಕೆ ಹಾಕೊಳ್ತಾ ಇದೀವಪ್ಪ ಅಂತಂದ್ರೆ, ಎಣ್ಣೆ ಹಾಕೊಳ್ಳೋದ್ರಿಂದ ಬೇಳೆ ಉಕ್ಕೋಂಗಿಲ್ಲ, ಹಂಗೇನೆ ಬೇಳೆ ಬೇಗನೆ ಕುದಿಯುತ್ತೆ. ಅದ್ರಗೋಸ್ಕರ ನಾವು ಇದನ್ನ ಹಾಕೊಂಡು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಕೂಡ ಮಾಡ್ಕೊಂಡಾಯ್ತು. ಇವಾಗ ಕುಕ್ಕರ್ನ ಮುಚ್ಕೊಂಡು ನಾನು 4 ವಿಸಲ್ನ ಹೊಡಿಸ್ಕೊಳ್ತೀನಿ. ಸೊ ನೋಡಿ, ಇವಾಗ ನಾನು ಕುಕ್ಕರ್ನ ಮುಚ್ಕೊಂಡಾಯ್ತು. ಇವಾಗ 4 ವಿಸಲ್ ಆದ ನಂತರ ನಾನು ಕುಕ್ಕರ್ನ ಓಪನ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಸೈಡ್ ಕುಕ್ಕರ್ 4 ವಿಸಿಲ್ ಹೊಡಿಯೋವರೆಗೂ ಈ ಸೈಡ್ ನಮ್ಮಮ್ಮ ಸೋಪು ಮತ್ತೆ ಶುಂಠಿ ಏಲಕ್ಕಿನ ಕುಟ್ಕೊಳ್ತಾರೆ. ಸೊ ನೋಡಿ, ಇವಾಗ ನಮ್ಮಮ್ಮ ಸೋಪು, ಏಲಕ್ಕಿ ಮತ್ತೆ ಒಣ ಶುಂಠಿನ 3ನ್ನ ನೋಡಿ ಈ ರೀತಿಯಾಗಿ ನಮ್ಮಮ್ಮ ಕುಟ್ಕೊಂಡಿದ್ದಾರೆ. ಸೊ ನೋಡಿ, ಇಲ್ಲಿ ಸೋಪು ಶುಂಠಿನ ಕುಟ್ಕೊಂಡಿರೋದ್ರಲ್ಲಿ ನಮ್ಮಮ್ಮ ಒಂದ್ ಸ್ವಲ್ಪ ವೇಸ್ಟ್ ನ ತೆಗ್ದಿದ್ದಾರೆ. ಏಲಕ್ಕಿ ತೊಗಟಿನೆಲ್ಲ ತಕ್ಕೊಂಡಿದ್ದಾರೆ ನಮ್ಮಮ್ಮ. ನೋಡಿ, ಇಷ್ಟು ಸೋಪು, ಒಣ ಶುಂಠಿ ಹಾಗೂ ಏಲಕ್ಕಿಯ ಪೌಡರ್ ಇದ್ರೆ ಸಾಕು ನಮ್ಗೆ. ನೋಡಿ, ಇಷ್ಟು ಪುಡಿ ಇದ್ರೆ ಸಾಕಾಗುತ್ತೆ. ನಾವು ಒಣ ಶುಂಠಿನ ಏನಕ್ಕೆ ಹಾಕೊಳ್ತೀವಪ್ಪ ಅಂತಂದ್ರೆ, ಹೋಳಿಗೆ ಒಳಗಡೆ ತುಂಬಾ ಟೇಸ್ಟಿ ಆಗುತ್ತೆ ಒಣ ಶುಂಠಿ ಹಾಕೊಳ್ಳೋದ್ರಿಂದ, ಅದ್ರಗೋಸ್ಕರ. ನೋಡಿ, 4 ವಿಸಿಲ್ ಆದ ನಂತರ ನಾವು ಕುಕ್ಕರ್ನ ಓಪನ್ ಮಾಡ್ಕೊಂಡಿದೀವಿ. ನೋಡಿ, ಬೇಳೆ ಇನ್ನೂ ಚೆನ್ನಾಗಿ ಕುದ್ದಿಲ್ಲ, ಅದ್ರಗೋಸ್ಕರ ನಾವು ಇನ್ನೊಂದ್ 4 ವಿಸಿಲ್ ನ ಹೊಡಿಸ್ಕೊಳ್ತೀವಿ. ಸೊ ಟೋಟಲ್ ಆಗಿ 8 ವಿಸಿಲ್ ನ ಹೊಡಿಸ್ಕೊಳ್ತೀವಿ. ನೋಡಿ, ಈ ಕಡೆ ಕುಕ್ಕರ್ ಇನ್ನೊಂದ್ 4 ವಿಸಿಲ್ ಹೊಡಿಯೋವರೆಗೂ ನಮ್ಮಮ್ಮ ಈ ಸೈಡ್ ಮೈದಾ ಹಿಟ್ಟನ್ನ ನಾದ್ಕೊಳ್ತಾರೆ. ನೋಡಿ, ಇವಾಗ ನಮ್ಮಮ್ಮ ಮೈದಾ ಹಿಟ್ಟನ್ನ ನಾದ್ಕೊಳ್ತಿದ್ದಾರೆ. ಇವಾಗ ಇದ್ರೊಳಗಡೆ ಏನೇನ್ ಹಾಕೊಳ್ತಾರೆ ನೋಡೋಣ. ನೋಡಿ, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕೊಳ್ತಿದ್ದಾರೆ, ಮತ್ತೊಂದು ಚಿಟಿಕೆ ಅಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಿದ್ದಾರೆ. ಸೊ ನೋಡಿ, ಇವಾಗ ಇದೆಲ್ಲ ಐಟಮ್ಸ್ ಹಾಕೊಂಡ ನಂತರ ನಮ್ಮಮ್ಮ ಒಂದ್ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಇವಾಗ ಇದ್ರೊಳಗಡೆ ನಮ್ಮಮ್ಮ ಒಂದ್ ಸ್ವಲ್ಪನೇ ನೀರ್ನ ಹಾಕೊಂಡು ಹಿಟ್ಟನ್ನ ನಾದ್ಕೊಳ್ತಾರೆ. ನೋಡಿ, ನಮ್ಮಮ್ಮ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಇವಾಗ ನಾದ್ಕೊಂಡಿದ್ದಾರೆ. ನಾವು ಮೈದಾ ಹಿಟ್ಟಿನಿಂದ ಹೋಳಿಗೆನ ಮಾಡ್ಕೊಳ್ತಿದೀವಿ. ನೀವೇನಾದ್ರೂ ಗೋಧಿ ಹಿಟ್ಟಿನಿಂದ ಮಾಡ್ಕೊಳ್ತೀವಿ ಅಂತಂದ್ರೆ ಗೋಧಿ ಹಿಟ್ಟಿನಿಂದ ಕೂಡ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಸೈಡ್ ನಮ್ಮಮ್ಮ ಒಂದ್ ಸ್ವಲ್ಪ ಎಣ್ಣೆನ ತಗೊಂಡು ಮೈದಾ ಹಿಟ್ಟಿಗೆ ಲಾಸ್ಟ್ ಫೈನಲ್ ಟಚ್ ಆಗಿ ಫೈನಲ್ ಆಗಿ ಇದನ್ನ ಹಚ್ಕೊಳ್ತಾ ಇದ್ದಾರೆ. ನೋಡಿ, ಈ ಸೈಡ್ ಹೂರ್ಣ ರೆಡಿ ಮಾಡ್ಕೊಳ್ಳೋವರೆಗೂ ಒಂದ್ ಸ್ವಲ್ಪ ಹೊತ್ತು ಹಿಟ್ಟಿನ ಇವಾಗ ನಾವು ಒಂದ್ ಮುಚ್ಚಳದಿಂದ ಮುಚ್ಚಿ ನೆನೆಗೆ ಇಡ್ತೀವಿ. ಸೊ ನೋಡಿ, ನಾವು ಕುಕ್ಕರ್ನ ಓಪನ್ ಮಾಡ್ಕೊಂಡಿದ್ವಿ 8 ವಿಸಿಲ್ ಆದ ನಂತರ. ನೋಡಿ, ನಮ್ಮಮ್ಮ ಈ ಸೈಡ್ ಬೇಳೆ ಒಳಗಡೆ ಇನ್ನೂ ಉಳಿದಿರೋ ನೀರನ್ನ ಒಂದ್ ಸೈಡ್ ಜಾನಿಸ್ಕೊಳ್ತಿದ್ದಾರೆ. ನೋಡಿ, ಇವಾಗ ನಮ್ಮಮ್ಮ ಬೇಳೆಯಿಂದ ಇಷ್ಟು ನೀರನ್ನ ಜಾನಿಸ್ಕೊಂಡಿದ್ದಾರೆ. ನೋಡಿ, ಇವಾಗ ಈ ಬಂದಿರೋ ನೀರಲ್ಲಿ ನಾವು ಹೋಳಿಗೆ ಸಾಂಬಾರ್ನ ಮಾಡ್ಕೋಬಹುದು. ಅದನ್ನ ಹೇಗ್ ಮಾಡೋದು ಅಪ್ಪ, ನಿಮ್ಗೂ ಏನಾದ್ರೂ ಕ್ಯೂರಿಯಾಸಿಟಿ ಇತ್ತಂತಂದ್ರೆ, ನಿಮ್ಗೆ ಗೊತ್ತಿರ್ಲಿಲ್ಲ ಅಂತ ಅಂದ್ರೆ ನೀವು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಹೋಳಿಗೆ ಸಾಂಬಾರ್ ಹೇಗ್ ಮಾಡೋದು ಅಂತ. ನಾನು ಅದ್ರದ್ದು ಕೂಡ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವಾಗ ಅದೇ ಕುಕ್ಕರ್ ಒಳಗಡೆ ನಾವು ನೀರನ್ನ ಜಾನಿಸ್ಕೊಂಡ ನಂತರ ಆ ಬೇಳೆನ ವಾಪಸ್ ಹಾಕೊಂಡು ಇವಾಗ ಅದ್ರೊಳಗಡೆ ನಾವು ಅವಾಗ್ಲೇ ತೋರಿಸಿದ್ನಲ್ಲ ಅರ್ಧ ಕೆಜಿ ಅಷ್ಟು ಇವಾಗ ಬೆಲ್ಲನ ಇದ್ರೊಳಗಡೆ ನಾವು ಆಡ್ ಮಾಡ್ಕೊಳ್ತೀವಿ. ಸೊ ನೋಡಿ, ಇವಾಗ ಬೆಲ್ಲನ ಹಾಕೊಳ್ತಾ ಇದೀವಿ. ನೋಡಿ, ನಮ್ಮಮ್ಮ ಒಂದ್ ಸ್ವಲ್ಪ ಬೆಲ್ಲನ ಉಳಿಸ್ಕೊಂಡಿದ್ದಾರೆ. ಏನಕ್ಕಂತ ಅಂದ್ರೆ ಹೋಳಿಗೆ ಸಾಂಬಾರ್ ಒಳಗಡೆ ಹಾಕೊಳ್ಳೋಗೋಸ್ಕರ ನಮ್ಮಮ್ಮ ಒಂದ್ ಚೂರು ಬೆಲ್ಲನ ಉಳಿಸ್ಕೊಂಡಿದ್ದಾರೆ.
ಇವಾಗ ಅದ್ರೊಳಗಡೆನೆ ಸೋಪು, ಶುಂಠಿ, ಏಲಕ್ಕಿಯ ಪೌಡರ್ನ ಹಾಕೊಳ್ತಾ ಇದೀವಿ ನೋಡಿ. ಹಾಕೊಂಡು ಬೆಲ್ಲ ಕರ್ಗೋವರೆಗೂ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ನೋಡಿ ಇವಾಗ ಎಲ್ಲ ಬೆಲ್ಲ ಕೂಡ ಕರಗಿದೆ. ಬಟ್ ನಾವ್ ಇದನ್ನ ಇನ್ನೊಂದು 5 ನಿಮಿಷದವರೆಗೂ ಕುದಿಸ್ಕೊಳ್ತೀವಿ. ಏನಕ್ಕಪ್ಪ ಅಂತಂದ್ರೆ ಇದ್ರೊಳಗಡೆ ಇರೋ ಬೆಲ್ಲದ ವಾಸನೆ ಹೋಗ್ಬೇಕು ಅಂತ. ನೋಡಿ ಇವಾಗ ನಾನು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೀನಿ. ಒಂದು 5 ನಿಮಿಷದವರೆಗೂ ಕುದಿಸ್ಕೊಂಡಾಯ್ತು. ಇವಾಗ ಬೆಲ್ಲದ ವಾಸನೆ ಕೂಡ ಕಡಿಮೆ ಆಗಿದೆ. ಇವಾಗ ಇದನ್ನ ಒಂದು 5 ನಿಮಿಷದವರೆಗೂ ತಣ್ಣಗಾಗಕ್ಕೆ ಬಿಡ್ತೀವಿ. ಅದರ ನಂತರ ನಾವು ಇದನ್ನ ಮಿಕ್ಸಿಗೆ ಹಾಕೊಳ್ತೀವಿ. A few moments later. ನೋಡಿ ಬೇಳೆ ಇವಾಗ ಎಲ್ಲ ತಣ್ಣಗಾಗಿದೆ. ಇವಾಗ ನಾವು ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ, ಹೂರ್ಣ ರೆಡಿ ಆಗುತ್ತೆ. ನೋಡಿ ಇವಾಗ ಮಿಕ್ಸಿಗೆ ಹಾಕೊಳ್ತಾ ಇದೀವಿ ನಾವು. ನೋಡಿ ಇವಾಗ ಎಲ್ಲ ಹೂರ್ಣನ ನಾವು ರುಬ್ಕೊಂಡಾಯ್ತು. ಇದ್ರ ಜೊತೆಗೆ ನೋಡಿ ನಾವು ಅವಾಗ್ಲೇನೆ ಹಿಟ್ಟಿನ ನೆನೆಯಕ್ಕೆ ಇಟ್ಕೊಂಡಿದ್ವಿ, ಆಲ್ರೆಡಿ ನಾವು ನಾದಿಟ್ಕೊಂಡು. ಸೊ ಇವಾಗ ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿ ಆಗಿದೆ. ಸೊ ಇವಾಗ ಬನ್ನಿ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ನಾವು ಹೋಳಿಗೆನ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಮ್ಮಮ್ಮ ತಗಡದ ಮೇಲೆ ಹೇಗೆ ಹೋಳಿಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾರೆ. ನೋಡಿ ನಮ್ಮಮ್ಮ ಒಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡಿದ್ದಾರೆ. ಇವಾಗ ಇದ್ರೊಳಗಡೆ ನಾವು ಹೂರ್ಣನ ಹಾಕೊಳ್ತೀವಿ. ನೋಡಿ ನಮ್ಮಮ್ಮ ಹೂರ್ಣದ ಉಂಡೆ ಮಾಡ್ಕೊಂಡಿದ್ರು, ಇವಾಗ ಹೂರ್ಣನ ಹಾಕೊಂಡಿದ್ದಾರೆ. ನೋಡಿ ಇಲ್ಲಿ ನೋಡಿ ಇವಾಗ ಈ ರೀತಿಯಾಗಿ ಹೂರ್ಣನ ಹಿಟ್ಟೊಳಗಡೆ ತುಂಬ್ಕೊಂತಾರೆ. ನೋಡಿ ಇಲ್ಲಿ ನಮ್ಮಮ್ಮ ಹೆಬ್ಬಟ್ಟಿನ ಸಹಾಯದಿಂದ ಅದನ್ನ ಚೆನ್ನಾಗಿ ತುಂಬಿಕೊಳ್ತಾ ಇದ್ದಾರೆ. ಇವಾಗ ನೋಡಿ ಆಯ್ತು, ಇಷ್ಟಾದ್ರೆ ಸಾಕು, ಹೂರ್ಣನ ತುಂಬ್ಕೊಂಡಾಯ್ತು. ಇವಾಗ ನಾವು ಹಿಟ್ಟೊಳಗಡೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನ ನಮ್ಮಮ್ಮ ಅಲ್ಲೇ ಹಚ್ಕೊಳ್ತಾ ಇದ್ದಾರೆ. ನೋಡಿ ಇವಾಗ ತಗಡಿದ ಮೇಲೆ ನಮ್ಮಮ್ಮ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದಾರೆ. ನೋಡಿ ಸ್ಲೋ ಆಗಿ ಅದನ್ನ ಪ್ರೆಸ್ ಮಾಡ್ತಾ ಇದ್ದಾರೆ. ಜಾಸ್ತಿ ಫೋರ್ಸ್ ಹಾಕಿ ಪ್ರೆಸ್ ಮಾಡಿದ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಸೊ ಸ್ಲೈಟ್ ಆಗಿನೇ ನಾವು ಇದೇ ರೀತಿ ಮಾಡ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ನಾವು ಹೋಳಿಗೆನ ಮಾಡ್ಕೋಬಹುದು. ನೋಡಿ ಇಲ್ಲಿ ನಮ್ಮಮ್ಮ ಕೈನಿಂದಾನೇ ಹೋಳಿಗೆನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಲಟ್ಸೋದು ಹೇಗಂತ ನಮ್ಮಮ್ಮ ತೋರಿಸ್ತಾರೆ. ನೋಡಿ ಆಯ್ತು, ಇಷ್ಟ ಆದ್ರೆ ಸಾಕು. ಇವಾಗ ನಾವು ಇದನ್ನ ಹಂಚ್ ಮೇಲೆ ಹಾಕೊಳ್ತೀವಿ. ನೋಡಿ ಹಂಚ್ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಇವಾಗ ನಮ್ಮಮ್ಮ ಹೋಳಿಗೆನ ಕೂಡ ಹಾಕೊಳ್ತಾ ಇದ್ದಾರೆ. ಸೊ ನೋಡಿ ಇವಾಗ ನಮ್ಮಮ್ಮ ಹೋಳಿಗೆನ ತಿರುಗಿ ಹಾಕೊಳ್ತಾ ಇದ್ದಾರೆ. ಸೊ ನೋಡಿ ಇವಾಗ ಇನ್ನೊಂದು ಹೋಳಿಗೆನ ಮಾಡ್ಕೊಳ್ತಾ ಇದೀವಿ. ಆ ಸೈಡ್ ಹಂಚ್ ಮೇಲೆ ಹೋಳಿಗೆ ಸುಡ್ತಾ ಇದೆ, ಈ ಸೈಡ್ ನಮ್ಮಮ್ಮ ಇನ್ನೊಂದು ಹೋಳಿಗೆನ ಮಾಡೋಗೋಸ್ಕರ ಹೂರ್ಣನ ತುಂಬಿಕೊಳ್ತಾ ಇದ್ದಾರೆ. ನೋಡಿ ನಮ್ಮಮ್ಮ ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ. ಬಟ್ ನಂಗೆ ಫಾಸ್ಟ್ ಆಗಿ ಮಾಡಕ್ ಬರಲ್ಲ, ನನ್ಗೆ ಹೋಳಿಗೆನು ಚೆನ್ನಾಗಿ ಇನ್ನೂ ಮಾಡಕ್ ಬರಲ್ಲ. ಸೊ ಅದಕ್ಕೆ ನಾನು ನಮ್ಮಮ್ಮ ಮಾಡೋದನ್ನೇ ತೋರಿಸ್ತಾ ಇದೀನಿ. ನೋಡಿ ಈ ಸೈಡ್ ಕೂಡ ಇವಾಗ ಇದು ಚೆನ್ನಾಗಿ ಸುಟ್ಕೊಂಡಿದೆ. ಸೊ ನೋಡಿ ಇವಾಗ ನಮ್ಮಮ್ಮ ಇನ್ನೊಮ್ಮೆ ತೋರಿಸ್ತಾ ಇದ್ದಾರೆ ಹೇಗೆ ಹೋಳಿಗೆ ಮಾಡಬೇಕು ಅಂತ. ನೋಡಿ ಸ್ಲೋ ಆಗಿ ಅದೇ ರೀತಿನೇ ಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ನಮ್ಮಮ್ಮ ಲಟ್ಟಿಸ್ಕೊಳ್ಳೋದು ಕೂಡ ತೋರಿಸ್ತಾ ಇದ್ದಾರೆ. ಈ ರೀತಿ ಲಟ್ಟಿಸ್ಕೊಂಡ್ರು ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಮ್ಮಮ್ಮ ರೌಂಡ್ ಆಗಿ ಮಾಡ್ಕೊಳ್ತಾ ಇದ್ದಾರೆ ಹೋಳಿಗೆನ. ನೋಡಿ ಇವಾಗ ನಮ್ಮಮ್ಮ ಹಂಚ್ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದಾರೆ. ಇವಾಗ ಹೋಳಿಗೆನ ಹಾಕೊಳ್ತಾ ಇದೀವಿ. ನೋಡಿ ಸೊ ನೋಡಿ ನಮ್ಮಮ್ಮ ಎಲ್ಲ ಹೋಳಿಗೆನ ಇವಾಗ ಮಾಡ್ಕೊಂಡಿದ್ದಾರೆ. ಇವಾಗ ನನ್ನಿಂದ ಜಾಸ್ತಿ ವೇಟ್ ಮಾಡಕ್ ಆಗಲ್ಲ. ಸೊ ನಾನು ಇವಾಗ ಆದಷ್ಟು ಬೇಗ ಹೋಳಿಗೆನ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ಅದನ್ನ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಫೈನಲಿ ನೋಡಿ ಎಲ್ಲಾ ಹೋಳಿಗೆ ಅಂದ್ರೆ ಎಲ್ಲಾ ಒಬ್ಬಟ್ಟುಗಳು ಫುಲ್ ರೆಡಿ ಆಗಿವೆ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಹೋಳಿಗೆ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ನಾವು ಪ್ರತಿಯೊಂದು ಹಬ್ಬದಲ್ಲೂ ಹಾಗೂ ಆದಷ್ಟು ಅಮಾವಾಸ್ಯೆಗಳಲ್ಲಿ ನಾವು ಹೋಳಿಗೆನ ಮಾಡ್ತೀವಿ. ನೀವು ಕೂಡ ಯಾವುದೇ ಆಗ್ಲಿ ಹಬ್ಬಕ್ಕೆ ನೀವು ಹೋಳಿಗೆನ ಟ್ರೈ ಮಾಡ್ಕೊಂಡು ನೋಡಿ, ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಬನ್ನಿ ನಾವು ತಡ ಮಾಡದೆ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ನೋಡ್ಕೊಳ್ಳೋಣ. ಹೋಳಿಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ. ನೀವು ಕೂಡ ಒಮ್ಮೆ ತಪ್ಪದೇ ಹೋಳಿಗೆ ರೆಸಿಪಿನ ಟ್ರೈ ಮಾಡಿ, ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.